ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಗಂಡನ ಹಂಗ ಮಾಡಲ್ಲ, ನಾನಿದ್ರೆ ಕೂಡ ನಾನ್ ಹಂಗೆ ಮಾಡ್ತೀನಿ, ನಮ್ಮನ್ ಕೂಡ ಹಂಗೆ ಮಾಡಿದ್ರು. ನಾನ್ ತಪ್ಪಿಸ್ತೀನಿ ಬಂದು ಬಿಡ್ತೀನಿ. ಅವ್ರನ್ನೇ ಖಾರ ಪುಡಿ ಹಾಕ್ಬಿಟ್ಟಾರ. ಖಾರ ಪುಡಿ ಹಾಕಿ ಅವ್ರಪ್ಪ ಡೋರ್ ಹಾಕ್ಬಿಟ್ಟ. ನನ್ನ ಅಳಿಯ ಡೋರ್ ಹಾಕಿದ ಮೇಲೆ ಯಮ್ಮ ಮಕ್ಕಳು ಬೇಕಂದ ನನ್ನ ಹುಡುಗಿ. ಬೇಕಂದ್ರೆ ನೀನ್ ಒಬ್ಬಾಕಿ ಆಡ್ದೀಯ ಅಂತ ಹಾಕ್ಬಿಟ್ಟ. ನನ್ನ ಹಾಕ್ಯಾನ ಏಟ್ ಹಾಕಿ ಸೋಫಾ ಸೀಟ್ನ ಬಿದ್ಬಿಟ್ಟೆ. ನಾನು ಬಿದ್ದಿದ್ರೆ ಅಮ್ಮ ಮೈದನಿಗೆ ರಾಡ್ ತಗೊಂಡ್ ಹಾಕ್ಬಿಟ್ಟ ತಲೆ ಮೇಲೆ. ನನ್ನ ಗಂಡಕ್ಕೆ ಖಾರ ಹಾಕ್ಬಿಟ್ಟಾರ. ಇಬ್ರಿಗೆ ಖಾರ ಹಾಕ್ಬಿಟ್ಟಾರ. ಖಾರ ಹಾಕ್ಬಿಟ್ರೆ ಬ್ಯಾಡಪ್ಪ, ನಾವೇನು ಮಾಡಿಲ್ಲಪ್ಪ, ನಮ್ಮಿನದಕ್ಕಪ್ಪ ಹಂಗ ಮಾಡಕತ್ತಾರ ಅಂದ್ರೆ ಏನಿಲ್ಲ. ಕತ್ತಿ ತಗೊಂಡು ನನ್ನ ಹಾಕ್ಬಿಟ್ಟಾನು, ಇಲ್ಲಿ ಕಡ್ದು ಬಿಟ್ಟಾನು. ಕಡ್ದು ಬ್ಯಾಡಪ್ಪ ಅಂದ್ರೆ ಹಂಗೆ ಕಡ್ದು ಮಾಡ್ಬಿಟ್ಟಮ್ಮ. ಮಾಡಿದ ಮೇಲೆ ನನ್ನ ಗಂಡನೇ ನಮ್ಮ ಅಳಿಯ ಅವ್ರಪ್ಪ ಹೆಂಗಂದ್ರೆ ಹಂಗ ಮಾಡ್ಬಿಟ್ಟಾರ. ಒಳಗ ಕಾರಣ ಗಂಡ ಎಂತಿ ಜಗಳ ಅಂದ್ರ ಅಮ್ಮ ಹೋಗ್ಬಿಡ ಅಂದಾರ. ಅವ್ರು ಹೋಗ್ಬಿಡ ಅಂದ್ರೆ ಅಮ್ಮನ ಮಕ್ಕಳು ಬೇಕಂದ, ಮಕ್ಕಳು ಕೊಡಕ್ಕೆ ನಂದು ಅದಕ್ಕೋಸ್ಕರ ಏನು ಬನ್ನಿ ಯಾವಾಗ್ಲಿದ್ದೇ ಐತೆ. ಯಾರನ್ನ ಮಾತಾಡ್ಸ್ರೆ ಅವಂತ ಮಲ್ಕಂತೀಯ, ಅವನ ಹತ್ತಕ್ ಫೋನ್ ಮಾಡ್ಬೇಕು, ಅವನ ಹತ್ತಕ್ ಮೆಸೇಜ್ ಮಾಡ್ಬೇಕು ಅಂತ ಯಾವಾಗ್ಲಿದ್ದೇ ಐತೆ. ಅವರೇ ಫೋನ್ ಮಾಡಿ ಅವರೇ ಫೋನ್ ಮಾಡಿ ನಮ್ಮ ಮಾಮೆಲ್ಲ ಇದ್ದಾನೆ, ನಮ್ಮಂತಕ ಇದ್ದಾನ, ಅವರೇ ಫೋನ್ ಮಾಡಿದ್ರು. ಬಾ ಅತ್ತೆ ಮಾತಾಡ್ಬೇಕು ಅಂತ ಕರೆಸ್ತೀವಿ. ಕರೆದ್ರೆ ನಾವು ನಮ್ಮ ಅತ್ತೆ ಇವ್ರು ಕರ್ಕೊಂಡು ಹೋಗಮ್ಮ, ಬ್ಯಾಡಮ್ಮ ಇಬ್ರು ಬಂದ್ಬಿಡ್ತೀವಿ ಅಂದ್ರೆ ಹಂಗ ಮಾಡ್ತಾರನ್ನ ನಮಗಂದಿ ಇಲ್ಲ. ಹಂಗ ಮಾಡ್ತಾರ ಅಂತ ನಾವೇನ ನನ್ನ ಮಗಳೇ ಬೇಯ್ತಿಲ್ಲ. ಅದಕ್ಕಮ್ಮ ಮಕ್ಕಳು ಬುಟ್ಟಿ ಬ್ಯಾಡಮ್ಮ ಎಲ್ಲರೂ ಬೇಯ್ದು ಬಿಡ್ತಾರ ಅಂದ್ರೆ ನನ್ನ ಮಕ್ಕಳಿಗೆ ನಮ್ಮ ಮಾತು ಕೂಡ ನಮ್ಮ ಹುಡುಗಿ ಕೊಲ್ ಮಾಡ್ಬಿಡ್ರಿ ಏನನ್ನ ತಪ್ಪು ಮಾಡಿದ್ರೆ ಅಂತ ಕೂಡ ಹೇಳಮ್ಮ. ಇಲ್ಲಿ ಇವ್ರ ಮನೆಗೆ ಅವ್ರಿಗೆ ನನ್ನ ಮನೆಗೆ ಅವರೇ ಕರ್ದಾರ. ನಮ್ಮನ್ನ ಅವರೇ ಕರ್ದಾರ. ಅಳಿಯ ಕರ್ದಾರ. ಅದು ಪ್ಲಾನ್ ಮಾಡಿರ್ತೀವಿ. ಮಾಡಿ ಮಾಮ ಅತ್ತೆ ಅಂತ ಬೇಸ್ ಮಾತಾಡಿರಿ. 1-2 ಗಂಟೆ ಬೇಸ್ ಮಾತಾಡಿ ಈ ಅಮ್ಮ ಮತ್ತೆ ಏನ್ ಮಾಡ್ಬೇಕಮ್ಮ ಅಂತ ಅವ್ರು ಸುಮ್ಮನೆ ಇಲ್ಲೇ ಇರ್ಬೋದು ಅಂತ ಹೇಳಿದ್ರ ನನ್ನ ಮಗಳು. ನಾನು ಇರೋಕಿಲ್ಲ, ನಾನು ಯಾವನ್ನ ಮಾಡ್ಬಿಡ್ತಾರೆ ನೀವು, ನಾನು ಇರೋಕಿಲ್ಲ, ಬರೇ ಹಂಗ ಅಂತ ನಾನು ಇರೋಕಿಲ್ಲ, ನನ್ನ ಮಕ್ಕಳು ಬೇಕು. ಪ್ಲಾನ್ ಮಾಡಿ ಹೊರಗಡೆ ಕಳಿಸಿ ಡೋರ್ ಹಾಕಿ ನಾವು ಬೇರೆ ಈಗ ಇವ್ರು ಕರೆ ಕಳ್ಸ್ಕೊಂಡಾರಂದ್ರೆ ನನಗೆ ಒಳ್ಳೆಯಲ್ಲಿಂದ ಮಾತಾಡ್ಬೇಕು ಬರ್ರಿ ಅಂತಂದು ಕರೆ ಕಳ್ಸ್ಕೊಂಡು ಕದ ಹಾಕಿ ಅಮ್ಮ ಹೊರಗೆ ಹೋಗ್ಯಾರಂತ. ಹೊರಗೆ ಹೋದ ತಕ್ಷಣ ಅವ್ರು ಡೋರ್ ಲಾಕ್ ಮಾಡಿ ಕಾರ್ ಕೂಡಿಸಿ ಬಡ್ದಾರಂತೆ. ಅಲ್ಲಿವರೆಗೆ ಗೊತ್ತು ನಮ್ಗೆ. ಆಮೇಲೆ 5 ಗಂಟೆ ನಮಗೆ ಫೋನ್ ಬಂದಿತ್ತು. ಫೋನ್ ಬಂದು ಹಿಂಗೆ ಯಾಕೆ ಆಗೈತೆ ಅಂತ ನಮಗೆ ಸಾಕಾಗಿತ್ತು ಅಂತ. ಇಲ್ಲಿವರೆಗೆ ಗೊತ್ತದ ನಮ್ಗೆ. ಮುಂದೆ ನಮ್ಮ ಶ್ರೀನಿವಾಸ್ ಅಂತ. ಅದು ಫುಲ್ಲು ಕಿಡಿಬಿಟ್ಟ ಹಂಗೆ ಮಾಡಿತ್ತು. ನಾನು ತಪ್ಪಿಸ್ಕೊಂಡು ಜೀನ್ಸ್ ಪ್ಯಾಂಟ್ ಐರನ್ ಸ್ಕೀಮ್ ಆಯ್ತು, ಅದು ಮಾಡ್ತಾರೆ. ಅದು ಮಾಡ್ತಾರೆ ಕೂಡ ಸ್ಯಾಡಿಸ್ಟ್ ಅವ್ರು ನಂದು ಬುಳಿಗಾಡ್ರಿ. ನಮ್ಮನೆ ಹೆಂಗ್ ಕಡ್ದಾನ ಅವ್ರು ನಂಗೆ ಕಡಿಬೇಕು. ನಾನಿದ್ರೆ ಕೂಡ ನನ್ನ ಕೂಡ ಹಂಗೆ ಮಾಡಿದ್ರು. ನಾನು ಓಡೋಗಿ ಬಂದು ಪೊಲೀಸರಿಗೆ ಫೋನ್ ಮಾಡಿಸಿ ಈ ಅಮ್ಮ ಬಚಾವಾಗಿ ಬಂದಿರೋ ಹೆಂಗ್ ಬೇಕಾದ್ರೆ ಹಂಗ್ ಮಾತಾಡಿಬೇಕಂದ್ರೆ ನಾನಿದ್ದು ಯಾರು ಮಾತಾಡ್ಬಿಟ್ರೆ ಹಂಗಿಲ್ಲ, ಏನು ಆಗಿರಲ್ಲ, ಯಾಕೆ ಸುಮ್ಮನೆ ತಪ್ಪಿರ್ತೀರಿ, ಅಕ್ಕನ ಸುಮ್ಮನೆ ಅಪರಾಧ ಮಾಡ್ಕೊಂಡ್ಬೇಡ್ರಿ, ಹಂಗೇನು ಕಾಲ್ ಮಾತಾಡ್ತಾ ಹಂಗ ಹಿಂಗ ಅಂತೇಳಿ ಏನಂದ್ರೆ ಹಂಗೇನಿಲ್ಲ ಬಾವ ಹಂಗ ಅಂತಂದ್ರೆ ನಾನು ನಿನ್ ಬಾ ಫಸ್ಟ್ ಜೊತೆಗೆ ಹಂಗ ಹಿಂಗ ಅಂತೇಳಿ ಹೆಂಗ್ ಬೇಕಾರೆ ಅನ್ಬಾಯ್ತು. ನಾನು 2 hours ಮಾತಾಡಿದೆ ಕಾಲಲ್ಲಿ. ಆಮೇಲೆ ಸರಿ ಅಂತ ಆಮೇಲೆ ನಾರ್ಮಲ್ ಆಗಿ ಮಾತಾಡಿದ್ರು. ಆಮೇಲೆ ಅಪ್ಪ ಅಮ್ಮನ ಕಳಿಸ್ತೀನಿ, 1-2 ದಿನ ಅಪ್ಪ ಮನೆಗೆ ಕಳಿಸ್ರಿ ಅಕ್ಕನ ಅಂತ ಅಂದ್ರು. ಸರಿ ಅಂತಂದ್ರು. ಹೋದ್ರ ಮೇಲೆ ನನಗೆ 4 ಗಂಟೆ ಫೋನ್ ಬಂತು.
ಈಗ ಫ್ಯಾಮಿಲಿ ಇಶ್ಯೂರಿಂದ ಡಬಲ್ ಮರ್ಡರ್ ಆಗೈತೆ ಅಂತೇಳಿ ನನ್ಗೆ ನಿಜವಾಗ್ಲೂ ನಂಬಕ್ಕೆ ಆಗ್ಲಿಲ್ಲ. ಆ ರೀತಿ ಆಗಲ್ಲ ಸುಳ್ಳು ಹೇಳ್ಬೇಡ್ರಿ ಅಂತ ನಾನು ಅವ್ರನ್ನ ಎಷ್ಟು ಬೇಡ್ತೀನಿ, ನಿಜ ಹೇಳಿ ಸುಳ್ಳು ಹೇಳ್ಬೇಡ್ರಿ, ಹಂಗಾಗಿರಲ್ಲ, ಹಂಗ್ ಮಾಡಲ್ಲ ಅಂತ ಕೇಳಿದ್ರಿ ಎಷ್ಟು ದಾರುಣವಾಗಿ ಸಾಯಿಸಿದಾರೆ ಅಂದ್ರೆ ನಮ್ಮ ಅಕ್ಕನ ನಮ್ಮ ಅಪ್ಪನ ಅಷ್ಟು ದಾರುಣವಾಗಿ ಎದಕ್ ಸಾಯಿಸ್ಬೇಕು. ನನಗೆ ಪೊಲೀಸರು ಫೋನ್ ಮಾಡಿ ಹಿಂಗ ಡೆತ್ ಆಗಿದ್ದಾರೆ ಅಂತೇಳಿ ಹೇಳಿದ್ರ ಮೇಲೆ ನನ್ ಕೈ ಕಾಲು ಏನೂ ಆಗ್ಲಿಲ್ಲ. ಇಲ್ಲ, ನಾನು ಮಾತಾಡಿದ್ದೆ ಫಸ್ಟ್ ನಾರ್ಮಲ್ ಆಗಿ. ಇವಾಗ ಏನಂದ್ರೆ ಹಂಗೆ ಮಾತಾಡ್ಕೊಂತ ಆಮೇಲೆ ಅವ್ರು ಕೂಲ್ ಅದು. ಆಮೇಲೆ ಮತ್ತೆ ಏನನ್ನ ನಮ್ಮ ಅಕ್ಕ ಏನನ್ನ ಮಾಡ್ಕೊಂಡ್ಬಿಡ್ತಾಳ ಏನನ್ನ ಅಂತೇಳಿ ಇವ್ರು ಹೋಗಿದ್ರು, ಅಪ್ಪ ಅಮ್ಮ ಹೋಗಿದ್ರೆ 2 hours ಎಲ್ಲ ಚೆನ್ನಾಗೆ ಮಾತಾಡ್ಕೊಂಡು ಎಲ್ಲ ಇದು ಮಾಡಿದ್ರು. ಅಲ್ಲಿ ಆಂಧ್ರದಾಗ ಸ್ವಲ್ಪ ಹಂಗೆ ನಮ್ಮ ಅಮ್ಮನ ಬಡಿಯಕ್ ಬಂದಿದ್ದ, ನಮ್ಮ ಅಪ್ಪನ ಸ್ವಲ್ಪ ಇದು ಮಾಡಕ್ ಬಂದ್ರೆ ಏನ್ ಹಂಗೆ ನಾರ್ಮಲ್ ಆಗಿ ಸುಮ್ನೆ ಸಿಟ್ಟು ಬಂದ್ಬಿಡೋದು, ಏನೋ ಒಂಥರ ಇದು ಮಾಡೋದು, ಆ ರೀತಿ. ಇವಾಗ ನಾವ್ ಯಾರ ಬಗ್ಗೆನೂ ಅವ್ರ ಬಗ್ಗೆನೂ ಮಾತಾಡ್ತೀವಿ ಅನ್ನೋ ಒಂದು ಇದರಿಂದ ನಮ್ ತಂಗಿ ಅಕ್ಕ ಬಗ್ಗೆ ಅನುಮಾನ ಪಡ್ತಿದ್ರು. ನಾನು ಇಲ್ಲ ಆ ರೀತಿ ಇಲ್ಲ ಭಾವ ಅಂತಾನು ಹೇಳ್ತಿದ್ದೆ. ಆಮೇಲೆ ಹಿಂಗ ಆಸ್ತಿ ವಿಚಾರ ಒಂದು ನನ್ಗಿದು ನಮ್ಮ ಅಜ್ಜಿ ಡೆತ್ ಆಗಿದ್ದು. ಆಕ್ಚುಲಿ ನಮ್ಗೆ ಯಾರಿಗೂ ಅದ್ರ ಮೇಲೆ ಇಂಟೆನ್ಷನ್ ಏನಿಲ್ಲ. ಅಲ್ಲಿ ಒಂದು ಸೈಟ್ ಇದೆ, ಅದನ್ನ ಮಾರಿದ್ರೆ ಒಂದು 20 lakhs ಬರುತ್ತೆ. ನಮ್ಮ ಅಕ್ಕಗೆ ಏನೈತೆ ಅದನ್ನ ಕೊಡೋಣ ಅಂತ ನಾವಿದ್ವಿ. ಅವರು ನಮ್ಗೆ ಇವಾಗ ಬೇಕು ಆನಂದ ಬೇಕಂತ ಸ್ವಲ್ಪ ಅವಾಗ ನಮ್ಮ ಅಕ್ಕಗೆ ಇದು ಮಾಡಿದ್ರು ಅಂತ ಹೇಳಿದ್ರು. ಬಟ್ ನಮ್ಮ ಅಕ್ಕ ನನಗಂತ ಯಾವತ್ತೂ ಹೇಳಿಲ್ಲ. ನಮ್ಮ ದೊಡ್ಡಮ್ಮಗೆ ಹೇಳಿದ್ರು ಹಿಂಗೆಲ್ಲ ಮಾಡ್ತಿದ್ದಾರೆ. ನಮ್ಮ ತಾಯಿಗೆ ಈಗ ಡೋರ್ ಹಾಕಿ ನಮ್ಮ ಅತ್ತೆಮ್ಮನ ಹುಡುಗನ ಕರ್ಕೊಂಡ್ ಹೊರಗಡೆ ಕಳಿಸಿ ಡೋರ್ ಹಾಕಿದ್ರು. ಡೋರ್ ಹಾಕಿ ನಮ್ಮ ಅಮ್ಮನ ನಮ್ಮ ಅತ್ತೆಮ್ಮ ಸಣ್ಣ ಖಾರ ಹಾಕಿ ರಾತ್ರಿಗಳು ಮಕ್ಕಳಿಂದ ನಮ್ಮ ಅತ್ತೆಮ್ಮ ಹೊರಗಡೆ ಹೋಗಿದ್ರು. ಹೊರಗಡೆ ಅಂಗನವಾಡಿ ಕಳ್ಸಿದ್ರು ಹುಡುಗರು, ಅವ್ರನ್ನ ಕರ್ಕೊಂಡ್ ಬರಕ್ಕೆ ಕಳ್ಸಿದ್ರು. ಪ್ಲೀಸ್ ದಯಮಾಡಿ ನಮಗೆ ಈ ರೀತಿ ಅಷ್ಟು ಅನ್ಯಾಯವಾಗಿ ಸಾಯಿಸಿದ್ದಾರೆ. ನಮ್ಗೆ ಹೆಂಗಾಗ್ಲಿ ನ್ಯಾಯ ಮಾಡಿಕೊಡ್ರಿ ಪ್ಲೀಸ್. ಎದಕ್ಕಂದ್ರೆ ಒಂದ್ ಇಷ್ಟ ಇಲ್ಲ ಅಂದ್ರೆ ಹೋಗ್ಲೇತ ಬಿಟ್ಟನೆ ಬಿಟ್ಬಿಡ್ಬೇಕು. ಮನುಷ್ಯರನ್ನ ಸಾಯಿಸಷ್ಟು ಹೋಗ್ಬೇಕು. ನಾನು ಒಬ್ರು ನಾನೊಬ್ರು ಅಷ್ಟು ಅನ್ಯಾಯ ಸಾಯಿಸೋದು ಏನಿದೆ. ಇಷ್ಟ ಇಲ್ಲ ಅಂದ್ರೆ ಹೋಗಿ ಬಿಟ್ಟು ಬಿಡ್ಬೇಕು. ಡಿವೋರ್ಸ್ ಐತೆ ಎಲ್ಲ ಐತಲ್ಲ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ಹೋಗ್ಬೇಕು. ಅಷ್ಟು ಬಿಟ್ಟು ಇಬ್ರು ಮಕ್ಕಳು 7 ವರ್ಷ ಆಗಿತ್ತು ಅಷ್ಟೇ ಮದುವೆ ಆಗಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.